ನಿಮ್ಮ ಸಂಪೂರ್ಣ ನ್ಯೂಸ್ನ ವರದಿಗೆ ಬಿಗ್ ಇಂಪ್ಯಾಕ್ಟ್ ಈಗ ಎದುರಾಗ್ತಾ ಇದೆ. ಫುಟ್ಪಾತ್ ಒತ್ತುವರಿಯನ್ನ ಏನು ತೆರವುಗೊಳಿಸಲಾಗ್ತಾ ಇತ್ತು, ಕೆಆರ್ ಮಾರ್ಕೆಟ್ ಅನ್ನ ಮಾತ್ರ ಇವರು ಮುಟ್ಟಿರಲಿಲ್ಲ. ನಿರಂತರವಾಗಿ ನಾವು ಸುದ್ದಿ ಪ್ರಸಾರ ಮಾಡಿದ ನಂತರ, ನಾವು ಪ್ರಶ್ನೆ ಮಾಡಿದ ನಂತರ ಇದೀಗ ಸಂಪೂರ್ಣ ನ್ಯೂಸ್ನ ದಮ್ಮಿಗೆ ಜಿಬಿಎ ಅಧಿಕಾರಿಗಳು ಗಡಗಡ ಅಂತಿದ್ದಾರೆ. ಕೊನೆಗೂ ಕೂಡ ಕೆಆರ್ ಮಾರ್ಕೆಟ್ ಬಳಿ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇದೆ. ಫ್ಲೈಓವರ್ ಕೆಳಗೆ ಅಂದ್ರೆ ಫ್ಲೈಓವರ್ ಕೆಳಗಿರುವಂತಹ ಫುಟ್ಪಾತ್ ಒತ್ತುವರಿ ಮಾಡಿದ್ದಂತಹ ವ್ಯಾಪಾರಿಗಳು ಅದನ್ನು ತೆರವುಗೊಳಿಸಲಾಗ್ತಾ ಇದೆ. ರಾಜಕೀಯ ಕೃಪಾ ಕಟಾಕ್ಷದಿಂದ ಇದನ್ನ ಯಾರೂ ಕೂಡ ಪ್ರಶ್ನಿಸಿರಲಿಲ್ಲ. ನಾವು ಸುಮ್ಮನೆ ರಾಜಕಾರಣಿಗಳ ತಂಟೆಗೆ ಯಾಕೆ ಹೋಗಬೇಕು ಅಂತ ಹೇಳಿ ಬೆಂಗಳೂರಿನಲ್ಲಿ ಆಪರೇಷನ್ ಫುಟ್ಪಾತ್ ಬೆನ್ನಲ್ಲೇ ನಾವು ವರದಿಯನ್ನ ಸಲ್ಲಿಕೆ ಮಾಡಿದ್ವಿ. ಕೆಆರ್ ಮಾರ್ಕೆಟ್ ಬಳಿ ಯಾಕೆ ತೆರವು ಮಾಡ್ತಿಲ್ಲ ಅಂತ ಪ್ರಶ್ನೆ ಎತ್ತಿದ್ದೇ ಸಂಪೂರ್ಣ ನ್ಯೂಸ್. ಬಹಳ ಧೈರ್ಯವಾಗಿ ಅಚಲವಾಗಿ ನಾವು ಪ್ರಶ್ನೆಯನ್ನ ಮಾಡಿದ್ವಿ. ಅದರ ಪ್ರತಿಫಲವಾಗಿ ಅಕ್ರಮ ಒತ್ತುವರಿ ಬಗ್ಗೆ ವರದಿಯನ್ನ ನಾವು ನಿರಂತರವಾಗಿ ಮಾಡಿದ್ವಿ ನೋಡಿ. ಅದರ ಪ್ರತಿಫಲವಾಗಿ ಇದೀಗ ಫುಟ್ಪಾತ್ ತೆರವುಗೊಳಿಸಲಾಗ್ತಾ ಇದೆ. ಓಡಾಡಲು ಕಷ್ಟ, ಫುಟ್ಪಾತ್ ತೆರವು ಮಾಡುವಂತೆ ಆಗ್ರಹವನ್ನ ಸಂಪೂರ್ಣ ನ್ಯೂಸ್ ಮಾಡಿ, ನಮ್ಮ ವರದಿಗಾರರು ಮಾಡಿ. ಬೇರೆ ಎಲ್ಲಾ ಕಡೆಗಳಲ್ಲಿ ನಿಮ್ಗೆ ತೆರವು ಮಾಡಕ್ಕಾಗತ್ತೆ, ಕೆಆರ್ ಮಾರುಕಟ್ಟೆಯನ್ನ ಮುಟ್ಟಕ್ಕಾಗಲ್ವಾ? ದಮ್ ಇಲ್ವಾ ನಿಮ್ಗೆ ಅಂತ ನಾವು ಧೈರ್ಯದಿಂದ ಪ್ರಶ್ನೆ ಮಾಡಿದ್ವಿ. ಅದರ ಪ್ರತಿಫಲ ಎಂಬಂತೆ ಇದೀಗ ಕೆಆರ್ ಮಾರುಕಟ್ಟೆಯ ಫುಟ್ಪಾತ್ ಅನ್ನು ತೆರವುಗೊಳಿಸಲಾಗ್ತಾ ಇದೆ. ವಿಜುವಲ್ಗಳನ್ನು ನಾವು ತೋರಿಸ್ತೀವಿ. ಬಹಳ ಸಿಂಪಲ್ ಆಗಿ ಹೇಳೋದಾದ್ರೆ, ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಯಾವುದೇ ಕಾರಣಕ್ಕೆ ನಾವು ಒಪ್ಪಲ್ಲ. ಹಾಗಾಗಿ ನೀವು ಮಾಡಲೇಬೇಕು ಅಂತ ಹಠ ಹಿಡಿದ್ವಿ. ಎಲ್ಲ ಪೊಲೀಸ್ ಸೆಕ್ಯೂರಿಟಿಯೊಂದಿಗೆ, ಏನು ಶಿವಾಜಿನಗರದಲ್ಲಿ ಏನು ಘಟನೆ ನಡೀತು ಆ ಘಟನೆ ಮರುಕಳಿಸಬಾರದು ಅನ್ನೋ ಕಾರಣಕ್ಕೆ ಪೊಲೀಸ್ ಸೆಕ್ಯೂರಿಟಿಯೊಂದಿಗೆ ಇದನ್ನ ಮಾಡಲಾಗ್ತಾ ಇದೆ. ಇನ್ನು ವಿಚಾರದ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರವೀಣ್ ರಾವ್. ನನ್ನ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರವೀಣ್ ರಾವ್, ನಿರಂತರವಾಗಿ ಇದನ್ನ ಬಹಳ ಧೈರ್ಯದಿಂದ, ಯಾವ ರಾಜಕಾರಣಿಗಳಿಗೂ ಹೆದರದೆ ಬೆದರದೆ, ಏನು ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ನಾವು ಯಾವುದೇ ಕಾರಣಕ್ಕೆ ಒಪ್ಪಲ್ಲ, ಕೆಆರ್ ಮಾರುಕಟ್ಟೆಯನ್ನು ಕೂಡ ನೀವು ತೆರವುಗೊಳಿಸಬೇಕು ಅಂತ ನಿರಂತರವಾಗಿ ವರದಿ ಮಾಡಿದ್ದು ಸಂಪೂರ್ಣ ನ್ಯೂಸ್. ಇವತ್ತು ನಮ್ಮ ಸುದ್ದಿಯ ಪ್ರತಿಫಲವಾಗಿ ಅಲ್ಲಿ ತೆರವುಗೊಳಿಸಲಾಗ್ತಾ ಇದೆ. ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಇದೆ? ಕಾರ್ತಿಕ್, ನಾವು ಎಲ್ಲ ಕೂಡ ನೋಡ್ತಾ ಇದ್ವಿ. ಜುಲೈ 1ನೇ ತಾರೀಕಿನಿಂದ ಈ ಒಂದು ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆಗೆ ಬೆಂಗಳೂರು ನಗರಾಭಿವೃದ್ಧಿ ಸಚಿವರಾದಂತಹ ಕೃಷ್ಣ ಬೈರೇಗೌಡರು ಆ ಒಂದು ಕಾರ್ಯಾಚರಣೆಯನ್ನು ಆರಂಭ ಮಾಡಿದರು. ಅದೇ ಪ್ರಕಾರವಾಗಿ ಎಲ್ಲ ಕಡೆಗಳಲ್ಲೂ ಸಹಿತ ಈ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇತ್ತು. ಆದರೆ ಈ ಕೆಆರ್ ಮಾರ್ಕೆಟ್ನ ಹತ್ರ ಇರುವಂತಹ ಈ ಒಂದು ಫ್ಲೈಓವರ್ ಏನಿದೆ ಅದ್ರ ಕೆಳಗಡೆ ಇರ್ತಕ್ಕಂಥದ್ದು, ಅಲ್ಲಿ ಯಾವುದೇ ರೀತಿಯ ತಳ್ಳುಗಾಡಿಗಳು ಏನಿರಲಿಲ್ಲ, ಶಾಶ್ವತವಾಗಿರ್ತಕ್ಕಂಥ ಅಂಗಡಿಗಳಿದ್ವು. ಅದ್ರ ಮೇಲೆ ಎಲ್ಲ ಕಡೆಗಳಲ್ಲೂ ಕೂಡ ಆ ಭಾಗದ ಶಾಸಕರು, ಸಚಿವರು ಅವರೆಲ್ಲರ ಫೋಟೋಗಳನ್ನು ಹಾಕ್ಕೊಂಡಿದ್ರು. ಈ ಜಿಬಿಎ ಅಧಿಕಾರಿಗಳು ಎಲ್ಲ ಕಡೆಗಳಲ್ಲೂ ಒತ್ತುವರಿ ತೆರವನ್ನು ಮಾಡ್ತಾ ಇದ್ರೆ ಅಲ್ಲಿ ಮಾತ್ರ ಅದಕ್ಕೆ ಮಾತ್ರ ಯಾರೂ ಕೂಡ ಕೈ ಹಚ್ಚಿರಲಿಲ್ಲ. ಆವಾಗ ನಾವು ನೇರವಾಗಿ ಆ ಒಂದು ಸ್ಥಳಕ್ಕೆ ಹೋಗಿ ಅಲ್ಲಿ ವರದಿಯನ್ನು ಮಾಡಿದಂಥದ್ದು. ನೀವು ಒಂದು ಕಡೆ ಒಂದು ನ್ಯಾಯ, ಇನ್ನೊಂದು ಕಡೆ ಇನ್ನೊಂದು ನ್ಯಾಯ ಮಾಡಬೇಡಿ, ನೇರವಾಗಿ ಈಗ ನಾವು ಪ್ರಶ್ನೆಯನ್ನು ಮಾಡಿದ್ವಿ ಮತ್ತು ಯಾರು ಕಮಿಷನರ್ ಇದ್ದಾರೆ ಅವರಿಗೆ ನೇರವಾಗಿ ಪ್ರಶ್ನೆಯನ್ನು ಮಾಡಿದಂಥದ್ದು ಮತ್ತು ಅವರಿಗೆ ಆಗ್ರಹ ಕೂಡ ಮಾಡಿದ್ವಿ. ಒಬ್ರಿಗೊಂದು ನ್ಯಾಯ, ಇನ್ನೊಬ್ರಿಗೆ ಇನ್ನೊಂದು ನ್ಯಾಯ ಮಾಡಬೇಡಿ, ನೀವು ಯಾವುದೇ ಕಾರಣಕ್ಕೂ ಇದೆಲ್ಲವನ್ನು ತೆರವುಗೊಳಿಸಲೇಬೇಕು. ಯಾಕಂದರೆ ಅತ್ಯಂತ ಅಪಾಯಕಾರಿಯಾಗಿರ್ತಕ್ಕಂಥದ್ದು. ಅಲ್ಲಿ ಕಾಂಪೌಂಡ್ ಕೂಡ ಶಿಥಿಲಗೊಂಡಿರುವಂಥದ್ದು, ಅದನ್ನು ಕೂಡ ನಮ್ಮ ವರದಿಯಲ್ಲಿ ನಾವು ಹೇಳಿದ್ವಿ. ಯಾಕಂದರೆ ಹಿಂದೆ ಆ ಒಂದು ಬೋರಿಂಗ್ ಆಸ್ಪತ್ರೆಯ ಕಾಂಪೌಂಡ್ ಕುಸಿದು ಏನು ಮೃತಪಟ್ಟಿದ್ರಲ್ಲ, ಅದೇ ಪ್ರಕಾರವಾಗಿ ಇಲ್ಲೂ ಕೂಡ ಅದು ವಿಕ್ಟೋರಿಯಾ ಹಾಸ್ಪಿಟ್ಲ್ನ ಒಂದು ಕಾಂಪೌಂಡು ಇಲ್ಲಿರುವಂಥದ್ದು, ಕೆಆರ್ ಮಾರ್ಕೆಟ್ ಹತ್ರ ಇರ್ತಕ್ಕಂಥದ್ದು, ಅದಕ್ಕೆ ತಾಗಿನೇ ಎಲ್ಲ ಅಂಗಡಿಗಳು ಕೂಡ ಇದ್ವು. ಹಾಗಾಗಿ ಇದನ್ನು ತೆರವುಗೊಳಿಸಲೇಬೇಕು ಅಂಥೇಳಿ ನಾವು ಆಯುಕ್ತರಾಗಿರ್ತಂಥ ಜಗದೀಶ್ ಅವರನ್ನು
ನೇರವಾಗಿ ಕೇಳಿದ್ವಿ. ಆ ಪ್ರಕಾರವಾಗಿ ಇವತ್ತು ಆ ಒಂದು ಒತ್ತುವರಿ ಕಾರ್ಯವನ್ನು ಕೈಗೊಂಡಿರ್ತಕ್ಕಂಥದ್ದು ಎಲ್ಲ ಅಂಗಡಿಗಳನ್ನು ಯಾವುದೇ ಮುಲಾಜಿಲ್ಲದೆ ಖುದ್ದು ಜಗದೀಶ್ ಅವರೇ ಆಯುಕ್ತರೇ ಸ್ಥಳಕ್ಕೆ ಭೇಟಿ ಕೊಟ್ಟು ಅವರ ಸಮ್ಮುಖದಲ್ಲೇ ಆ ಎಲ್ಲ ಒತ್ತುವರಿ ತೆರವು ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಇದು ನಮ್ಮ ಸಂಪೂರ್ಣ ನ್ಯೂಸ್ನ ಬದ್ಧತೆ. ನಾವು ಕೇವಲ ವರದಿ ಮಾಡಿ ಕೈ ಬಿಡೋದಿಲ್ಲ, ಅದಕ್ಕೆ ಯಾವ ರೀತಿಯ ಆ ಒಂದು ಕಾರ್ಯ ನಡೀತಾ ಇದೆ ಅಂತಕ್ಕಂಥದ್ದನ್ನು ಬೆನ್ನು ಬಿದ್ದು ನಾವು ಕಾರ್ಯವನ್ನು ಮಾಡ್ತೇವೆ ಅನ್ನೋದಕ್ಕೆ ಇದು ಅತ್ಯಂತ ಪ್ರತ್ಯಕ್ಷವಾಗಿರ್ತಕ್ಕಂಥ ಉದಾಹರಣೆಯಾಗಿ ಗೋಚರ ಆಗ್ತಾ ಇದೆ. ಕಾರ್ತಿಕ್, ಥ್ಯಾಂಕ್ ಯು ಪ್ರವೀಣ್ ತಮ್ಮೆಲ್ಲ ಮಾಹಿತಿಗಳಿಗಾಗಿ. ನಿರಂತರವಾಗಿ ಸಂಪೂರ್ಣ ವಾಹಿನಿ ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ, ಅದರ ಪ್ರತಿಫಲ ನಿಮ್ಮ ಕಣ್ಣೆದುರಿಗೆ ಕಾಣಿಸ್ತಾ ಇದೆ. KR ಮಾರುಕಟ್ಟೆಯ ಫುಟ್ಪಾತ್ಗಳನ್ನ ಇವರು ತಮ್ಮ ಸ್ವಂತ ಆಸ್ತಿ ರೀತಿಯಲ್ಲಿ ಬಳಸಲಾಗ್ತಾ ಇತ್ತು. ಒಂದಿಷ್ಟು ಜನ ಇವ್ರ ಹತ್ರ ಹಫ್ತಗಳನ್ನು ವಸೂಲಿ ಮಾಡಿಕೊಂಡು ತಮ್ಮ ಬದುಕನ್ನು ಕೂಡ ಕಟ್ಕೊಳ್ಳೋದಲ್ಲ, ಏನೋ ಅಬ್ಬರಿಸಿ ಬೊಬ್ಬಿರಿತಾ ಇದ್ರು ತಮ್ಮ ಬದುಕಲ್ಲಿ. ಏನು ದೊಡ್ಡ ದೊಡ್ಡ ಚಿನ್ನದ ಗೋಲ್ಡ್ ಚೈನ್ಗಳನ್ನೆಲ್ಲ ಹಾಕೊಂಡು ಇದೇ ಫುಟ್ಪಾತಲ್ಲಿ ಯಾರೆಲ್ಲ ಅಂಗಡಿಗಳನ್ನು ಹಾಕೊಂಡಿದ್ದಾರೋ ಅವ್ರ ಹತ್ರ ಹಫ್ತ ತಗೊಳ್ಳೋರು ಕೂಡ ಒಂದಿಷ್ಟು ಜನ ಇದ್ರು, ಅವರೆಲ್ಲ ವಿರೋಧ ಮಾಡಿದ್ರು. ಆದರೆ ಸಂಪೂರ್ಣ ನ್ಯೂಸ್ ಮಾತ್ರ ನಾವು ನಿರಂತರವಾಗಿ ಸುದ್ದಿಯನ್ನು ಬಿತ್ತರಿಸಿದ್ವಿ. ಇದೀಗ ಅದರ ನಮ್ಮ ಪ್ರತಿಫಲವಾಗಿ, ನಮ್ಮ ಸುದ್ದಿಯ ಪ್ರತಿಫಲವಾಗಿ ಅದೆಲ್ಲದನ್ನು ಕೂಡ ತೆರವುಗೊಳಿಸಲಾಗ್ತಾ ಇದೆ. KR ಮಾರುಕಟ್ಟೆಯ ದೃಶ್ಯಾವಳಿಗಳನ್ನು ನಿಮ್ಮೆದುರಿಗೆ ತೋರಿಸ್ತಾ ಇದ್ದೀವಿ.